ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಬೆಟ್ಟದ ಜೀವ. ಈ ಪುಸ್ತಕ ಒಂದು ಡಾಕ್ಯುಮೆಂಟ್ರಿ ತರ ಇದೆ. ದೇರಣ್ಣ ಮತ್ತು ಗೋಪಾಲಯ್ಯ ಅವರ ಜೀವನದಿಂದ ಸ್ಫೂರ್ತಿ ಪಡೆದಿದೆ. ಕೆಲವು ಘಟನೆ ನಡೆದಿದ್ದಿರ್ಬೋದು, ಇನ್ನು ಕೆಲವು ಕಾಲ್ಪನಿಕವಾಗಿರಬಹುದು. ಕತೆ ಶುರುವಾಗೋದು ಪುತ್ತೂರಿಂದ ಕಾರಂತರು ಪಂಜ ಅಂತ ಒಂದು ಊರಿಗೆ ಹೊರಟಿರ್ತಾರೆ. ಅವರಿಗೆ ದಾರಿ ತಪ್ಪೋಗ್ಬಿಡುತ್ತೆ ಮತ್ತು ಅಷ್ಟರಲ್ಲಿ ಕತ್ಲೆ ಆಗುತ್ತೆ. ಆವಾಗ ಅವರಿಗೆ ದೇರಣ್ಣ ಅಂತ ಒಬ್ಬ ರೈತ ಪರಿಚಯ ಆಗ್ತಾನೆ. ಅವನು, ನನ್ನ ಮನೆಯಲ್ಲಿ ನಿಮಗೆ ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ, ಬಟ್ ನಾನು ನಿಮ್ಮನ್ನು ಗೋಪಾಲಯ್ಯ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ, ನೀವು ಅಲ್ಲಿ ಉಳಿಬೋದು, ಮತ್ತು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ಗೋಪಾಲಯ್ಯ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಗೋಪಾಲಯ್ಯ ಶಂಕ್ರಮ್ಮ ಆ ದಂಪತಿಗಳ ಪ್ರೀತಿಗೆ ಬೆರಗಾಗಿ ಕಾರಂತರು ಸ್ವಲ್ಪ ದಿನ ಅವ್ರ ಮನೆಯಲ್ಲೇ ಉಳ್ಕೋತಾರೆ. ಆ ಮನೆ ಸುತ್ತ ಇರೋ ಪ್ರಕೃತಿ, ಬೆಟ್ಟ, ಗುಡ್ಡ, ಕಾಡನ್ನು ಕಡ್ದು ಇವ್ರು ಮಾಡಿರೋ ತೋಟ, ಇದನ್ನೆಲ್ಲ ನೋಡಿ ಅವರಿಗೆ ತುಂಬ ಖುಷಿ ಆಗುತ್ತೆ, ಅದ್ಭುತ ಅಂತ ಅನಿಸುತ್ತೆ. ಹೀಗೆ ಅವ್ರ ಜೊತೆ ಇರಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಗೋಪಾಲಯ್ಯ ದಂಪತಿಗಳ ಮಗಳು ಸತ್ತೋಗಿರ್ತಾಳೆ ಅಂತ, ಮತ್ತು 10 ವರ್ಷದಿಂದ ಮನೆ ಬಿಟ್ಟು ಹೋದ ಮಗ ಇನ್ನೂ ಬಂದಿಲ್ಲ ಅಂತ. ಕಾರಂತರ ಈ ಪುಸ್ತಕ ಒಂದು ಸುಂದರವಾದ ಭಾಷೆಯಲ್ಲಿದೆ. ಉತ್ತರ ಹಾಗೂ ದಕ್ಷಿಣ ಕನ್ನಡದ ಸಂಸ್ಕೃತಿಯ ಹೇರಳ ಪರಿಚಯ ನಮಗೆ ಈ ಪುಸ್ತಕದಿಂದ ಆಗುತ್ತೆ.